ನಮಸ್ಕಾರ. ಇದು ನವ ಕರ್ನಾಟಕದ ಜಾಗತಿಕ ವಿಕ್ರಮ. ಇಡೀ ದೇಶವೇ ತಿರುಗಿ ನೋಡುವಂತಹ ಐತಿಹಾಸಿಕ ಹೆಜ್ಜೆಯನ್ನ ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರ ಇಟ್ಟಿದೆ. ಹೌದು, ಕೇವಲ ಭರವಸೆಗಳನ್ನಷ್ಟೇ ನೀಡದೆ ಕನ್ನಡಿಗರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕುವ ಶಕ್ತಿಶಾಲಿ ಆಡಳಿತಕ್ಕೆ ಈಗ ಜಾಗತಿಕ ಮನ್ನಣೆ ಸಿಕ್ಕಿದೆ. ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸುದೀರ್ಘ ದೂರದೃಷ್ಟಿ ಮತ್ತು ಸರ್ಕಾರದ ಪ್ರಗತಿಪರ ನೀತಿಯಿಂದಾಗಿ ವಿಶ್ವದ ಬಲಿಷ್ಠ ನಾಯಕರು ಇಂದು ಬೆಂಗಳೂರಿನಲ್ಲಿ ಒಂದೆಡೆ ಸೇರಿದ್ದಾರೆ. ಇದು ಬರೀ ಸಮಾವೇಶವಲ್ಲ. 2029 ವೇಳೆಗೆ ಕರ್ನಾಟಕದಲ್ಲಿ ಭರ್ಜರಿ 500 ಹೊಸ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ಗಳನ್ನು ಸ್ಥಾಪಿಸುವ ನಿಶ್ಚಿತ ಸಂಕಲ್ಪ. ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ನಮ್ಮ ಕನ್ನಡಿಗ ಯುವಶಕ್ತಿಗೆ ಸಿಗಲಿದೆ ಬರೋಬ್ಬರಿ 3,50,000 ಉನ್ನತ ಗುಣಮಟ್ಟದ ಉದ್ಯೋಗಾವಕಾಶಗಳು. ರಾಜ್ಯದ ಆರ್ಥಿಕತೆಗೆ $50 ಬಿಲಿಯನ್ ಬಲ ತುಂಬುವ ಮೂಲಕ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಆರ್ಥಿಕ ಸಬಲೀಕರಣಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರವು ಮುನ್ನುಡಿ ಬರೆದಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಈ ಅಭಿವೃದ್ಧಿಯನ್ನ ಬರೀ ಬೆಂಗಳೂರಿಗಷ್ಟೇ ಸೀಮಿತ ಮಾಡದೆ ಬಿಯಾಂಡ್ ಬೆಂಗಳೂರು ನೀತಿಯಡಿ ಗ್ರಾಮೀಣ ಭಾಗದ ಪ್ರತಿಭೆಗಳಿಗೂ ಜಾಗತಿಕ ವೇದಿಕೆ ಕಲ್ಪಿಸುತ್ತಿರುವುದು ನಮ್ಮ ಕಾಂಗ್ರೆಸ್ ಸರ್ಕಾರದ ಜನಪರ ಕಾಳಜಿಗೆ ಸಾಕ್ಷಿ. ಒಂದು ಕಡೆ ಬಡವರ ಕೈ ಹಿಡಿಯುವ ಜನಕಲ್ಯಾಣ ಯೋಜನೆಗಳು, ಮತ್ತೊಂದು ಕಡೆ ಯುವ ಜನತೆಗೆ ಜಾಗತಿಕ ಉದ್ಯೋಗ ಸೃಷ್ಟಿ. ಇದೇ ಅಲ್ವೇ ಪ್ರತಿಯೊಬ್ಬ ಕನ್ನಡಿಗನೂ ಬಯಸುವ ಭವಿಷ್ಯದ ನವ ಕರ್ನಾಟಕ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.